ನಮಸ್ತೆ. ಇವತ್ತು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಇದಾದಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಚಿಕ್ಕ ಜಾರಿಗೆ ಹಸಿಮೆಣಸಿನ್ಕಾಯಿ, ಚಿಕ್ಕ ಈರುಳ್ಳಿ, ಬೆಳ್ಳುಳ್ಳಿ, ತದನಂತರ ಅರಿಶಿಣ ಮತ್ತು ಮೆಣಸು, ಶುಂಠಿ, ಚೆನ್ನಾಗಿ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪು, ಇವೆಲ್ಲವನ್ನು ನೀಟಾಗಿ ರುಬ್ಕೋಬೇಕು. ಮತ್ತು ಇನ್ನೊಂದು ಜಾರಿಗೆ ಕಾಯಿ, ಅದೇ ಚಿಕ್ಕ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸಾಂಬಾರು ಪುಡಿ, ಇದನ್ನು ರುಬ್ಬಿಟ್ಕೋಬೇಕು. ನೆಕ್ಸ್ಟು ಬಾಣಲಿಗೆ ಎಣ್ಣೆಯನ್ನು ಹಾಕಬೇಕು. ಹಾಕಿದ್ಮೇಲೆ ಅದು ಸ್ವಲ್ಪ ಬಿಸಿಯಾಗಿದೆ ಅಂತ ಚೆಕ್ ಮಾಡಿ, ನೆಕ್ಸ್ಟು ಮೊದಲು ರುಬ್ಬಿದ್ವಲ್ಲ ಹಸಿ ಮಸಾಲೆ, ಅದನ್ನು ಹಾಕ್ಕೋಬೇಕು. ಅದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಉಪ್ಪು ಹಾಕೊಂಡು ಕುದಿಸ್ಕೊಳ್ಳೋಣ. ಹಿಂಗೆ ಸಾಂಬಾರು ಮಾಡೋದ್ರಿಂದ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈಗ ಕುದಿದ ಮೇಲೆ ಇದಕ್ಕೆ ನಾವು ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಚಿಕನ್ನನ್ನು ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಕದರಬೇಡಿ, ಸ್ವಲ್ಪ ಉಪ್ಪು ಹಾಕಿ ಅದೊಂಚೂರು ಕುದಿ ಬಂದಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಅದಕ್ಕೆ ಕುದಿಬೇಕಾದ್ರೆ ನೆಕ್ಸ್ಟು ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಳ್ಳಿ. ಈಗ ಅದು ಮಸಾಲೆ ಹಾಕೊಳ್ಳೋಕ್ಕಿಂತ ಮುಂಚೆ ನಿಮಗೇನಾದರೂ ಅದು ಗ್ರೀನ್ ಕಲರ್ ಗ್ರೇವಿ ಬೇಕು ಅಂದರೆ ಮಕ್ಕಳಿಗೆ ಎತ್ತಿಟ್ಕೋಬೋದು. ಹೀಗೆ ಮಸಾಲೆ ಹಾಕಿ ಎಲ್ಲ ನೀರೆಲ್ಲ ಹಾಕಿ ಸರಿಯಾಗಿ ರೆಡಿ ಮಾಡಿಕೊಂಡು ಕುದಿಸಿ. ಚೆನ್ನಾಗಿ ಕುದಿಬೇಕಾದ್ರೆ ಆವಾಗಲೇ ಉಪ್ಪು ಹಾಕಿದ್ವಿ, ಇವಾಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಲಿ. ಚೆನ್ನಾಗಿ ಕುದಿ ಬರಬೇಕದು ಸಾಂಬಾರು. ನೆಕ್ಸ್ಟ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದು ಚೆನ್ನಾಗಿ ಮಳ್ಳಬೇಕು ಸಾಂಬಾರು. ನಾನು ಕುಕ್ಕರಲ್ಲಿ ಕೂಗಿಸಿಲ್ಲ, ಬರೀ ಕುಕ್ಕರ್ನ ಓಪನ್ ಇಟ್ಟು ಬೇಯಿಸ್ತಾ ಇರೋದು. ಈಗ ನೋಡಿ ಸಾಂಬಾರು ರೆಡಿ.